ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನಂತೆ. ಆ ರಾಜನ ಜೊತೆ ಇರುವಂತ ಮಂತ್ರಿ ಇಬ್ಬರು ಕೂಡ ಕಾಡಿನಲ್ಲಿ ಒಂದು ಕಡೆ ಬೇಟೆಗೆ ಅಂತ ಹೋಗ್ತಾರೆ. ಆ ಬೇಟೆಗೆ ಹೋದಾಗ ರಾಜನ ಒಂದು ಹೆಬ್ಬೆರಳು ಕಟ್ಟಾಗ್ಬಿಡುತ್ತೆ. ಜೊತೆಗಿದ್ದಂತ ಮಂತ್ರಿ ಹೇಳ್ತಾರಂತೆ, ಆಗಿದೆಲ್ಲ ಒಳ್ಳೇದಕ್ಕೆ ಬಿಡಿ ರಾಜ ಅಂತ. ಅವಾಗ ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಬೆರಳು ಕಟ್ಟಾಗಿದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತನಲ್ಲ ಇವನು ಅಂತ ಹೇಳಿ ಇವನ್ನ ಗಡಿಪಾರ್ ಮಾಡಿ ಅಂತ ಹೇಳ್ತಾರಂತೆ. ಆ ಮಂತ್ರಿ ಯಾವಾಗ್ಲೂ ಹೇಳ್ತಾರಂತೆ, ನನ್ನನ್ನ ಗಡಿಪಾಡು ಮಾಡ್ತಿದ್ದೀರಾ ರಾಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಹೋಗ್ತಾರಂತ. ಅವಾಗ ಮತ್ತೆ ರಾಜನಿಗೆ ತಲೆ ಕೆಡುತ್ತೆ, ಇವನೇನಪ್ಪ ಏನ್ ಹೇಳಿದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತನಲ್ಲ ಅಂತ. ಸರಿ, ಒಂದಷ್ಟು ದಿನಗಳ ಕಾಲ ಕಳಿಯುತ್ತೆ. ರಾಜ ಮತ್ತೆ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಅಲ್ಲಿ ಒಂದಷ್ಟು ಜನ ಕಾಡು ಮನುಷ್ಯರುಗಳು ಕಾಡಿನ ದೇವತೆಗೆ ಒಂದು ನರಬಲಿ ಕೊಡ್ಬೇಕು ಅಂತ ಒಬ್ಬ ವ್ಯಕ್ತಿ ಹುಡುಕ್ತಿರ್ತಾರೆ. ಸೊ ಈ ರಾಜ ಸಿಕ್ಕಿದ್ರಲ್ಲ, ಅವ್ರಿಗೆ ರಾಜ ಆದ್ರೇನ್ ಯಾರಾದ್ರೇನ್ ಕಾಡು ಮನುಷ್ಯರು ರಾಜನನ್ನ ಇಟ್ಕೊಂಡು ಹೋಗ್ತಾರೆ. ಇನ್ನೇನು ಬಲಿ ಕೊಡ್ಬೇಕು ಅಷ್ಟಲ್ಲಿ ಅವ್ರಿಗೆ ರಾಜನಿಗೆ ಬೆರಳಿಲ್ಲ ಅಂತ ಕಾಣುತ್ತೆ. ಅವಾಗ ಕಾಡಿನ ಮನುಷ್ಯರು ಒಬ್ಬ ಸೀನಿಯರ್ ವ್ಯಕ್ತಿ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಇವನಿಂದ ನಾವು ಬಲಿ ಕೊಟ್ರೆ ಬಲಿ ಅಪೂರ್ತಿ ಆಗುತ್ತೆ, ಅವನಿಗೆ ಬೆರಳೇ ಇಲ್ಲ, ಇವನು ಬಿಟ್ಬಿಡಿ ಅಂತಾರಂತೆ. ತಕ್ಷಣ ರಾಜ ಅರಮನೆಗೆ ಓಡ್ ಹೋಗಿ ಆ ಮಂತ್ರಿ ಹೇಳಿದಾನೆ, ಕರ್ಸಿ ಅವನನ್ನ ಅಂತ ಹೇಳ್ತಾರೆ. ಮಂತ್ರಿನ ಕರ್ಸಿ ಹೇಳ್ತಾರಂತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರೆ, ಬೆರಳು ಕಟ್ಟಾಗಿದ್ದಕ್ಕೆ ನನ್ನ ಜೀವನ ಇವತ್ತು ಉಳಿತು, ಅದೆಲ್ಲ ಸರಿ, ನಾನಿನ್ನ ಊರ್ ಬಿಟ್ಟು ಕಳಿಸ್ಬೇಕಾದ್ರೆ ಅದು ಕೂಡ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ದಲ್ಲ, ಯಾಕೆ ಅಂತ ಕೇಳ್ತಾರೆ. ಅವಾಗ ಮಂತ್ರಿ ಹೇಳ್ತಾರಂತೆ, ಅಲ್ಲ ರಾಜ, ನಾನ್ ನಿಮ್ ಜೊತೆನೆ ಇದ್ದಿದ್ರೆ ಕಾಡಿಗೆ ಹೋಗ್ಬೇಕಾದ್ರೆ ನೀವ್ ಒಬ್ಬರೇ ಹೋಗ್ತಿದ್ರಾ, ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಿದ್ರಿ. ಅವ್ರ ಕಾಡು ಮನುಷ್ಯರು ನಿಮಗ್ ಬೆರಳಿಲ್ಲ ಅಂತ ನಿಮ್ಮನ್ ಬಿಟ್ಬಿಡೋರು, ನನಗ್ ಬಲಿ ಕೊಟ್ಬಿಡೋರಲ್ಲ ಅಂತಾರಂತೆ. ಸೊ ಜೀವನದಲ್ಲಿ ಏನಾದ್ರೂ ಆಗ್ತಿದೆ ಅಂದ್ರೆ ಅದಾಗೋದು ಒಳ್ಳೇದಕ್ಕೆ ಅಂತ ನಾವು ಅನ್ಕೋಬೇಕು ಯಾವತ್ತೂ ಕೂಡ.